ನನ್ನ ಜೀವಕ್ಕೆ ತೊಂದರೆ ಆದ ಇವ್ರುಗಳೇ ಕಾರಣ. ಇವ್ರುಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡಿಸಿ. ನಾನು ಕಾನೂನು ಕೈ ಎತ್ಕೊಂಡಿಲ್ಲ, ಅದಕ್ಕೋಸ್ಕರ ಬಾಯ ಹಾಕೊಂಬಂತ ಕಾಯ್ತಾ ಇತ್ತು, ಆರನ್ಗಿನೇ ಸೈಡ್ ಹೊಂಟಾಯ್ತು. ಈ ಒಂದು ಬೈಕಲ್ಲಿರುವಂತ ಬ್ರೇಕ್ ಅಂತೂ ಹೆವಿ ಅಂದ್ರೆ ಹೆವಿ ಇಷ್ಟ ಆಯ್ತು ನಂಗಂತೂ. ಮತ್ತು ಲೀನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೋಬಹುದು. ಸೊ ನನಗೆ ಸದ್ಯಕ್ಕೆ ಜಾಗ ಸಿಗದೇ ಇರೋ ಕಾರಣ ನಾನು ತರೋದು ಮತ್ತೆ ಸೋಲಾ ಬ್ಯಾಕ್ ಗ್ರೌಂಡ್ಗೆನೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ವೆಹಿಕಲ್ಗಳು ಓಡಾಡೋದು ಕಮ್ಮಿನೇ. ಸೊ ಆದ್ರಿಂದ ಯಾರೋ ಡಿಸ್ಟರ್ಬೆನ್ಸ್ ಇರಲ್ಲ, ವಿಡಿಯೋ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ ಸೂಲ ಕಡೆಗೇನೆ ಹೊರಟಿದ್ದೀನಿ. ಈ ಒಂದು ಬೈಕ್ ನ ಹೊಸ ಮಾಡಲ್ನಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ನನಗೆ ತಿಳಿದಿರುವಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಚಾನಲ್ ನಲ್ಲಿ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೌಂಡ್ ಅಂತ ಕ್ರೇಜಿ ಇದೆ. ಕಂಟ್ರೋಲ್ ಮಾಡೋದಕ್ಕಂತೂ ಗಾಡಿ ತುಂಬಾ ಸಕ್ಕತ್ತಾಯ್ತು. ಹೆವಿ ಇದ್ರು ಬಟ್ ಗಾಡಿ ಕಂಟ್ರೋಲ್ ಎಲ್ಲ ಸಕ್ಕತ್ತೈತೆ. ಏಯ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಎಲ್ಲರೂ ಬಿಡೋದಿಲ್ಲಪ್ಪ, ನಾವು ನಿಮ್ಮ ಅಭಿಮಾನಿ ಏನೋ ಅಂತ ಮುದ್ದೆ ಬರ್ತಾರೆ. ಸೊ ಅದು ನಾನು 2 ಸತ ಎಕ್ಸ್ಪ್ಲೋರ್ ಮಾಡಿರುವಂತ ಬೆಟ್ಟ. ಇದು ಬಂದು ಸೂಲಾ ರೆಸಾರ್ಟ್. ಯಾವ್ದಪ್ಪ ಇದು, ಅದ್ಯಾವ್ದು ಮನಿ ಕೌಟ್ ಐತೆ. ಸೊ ಈ ಗಾಡಿಗೂ ನಮ್ಮ ಬಾಡಿಗೂ ಪಕ್ಕ ಕ್ಲೀನಾಗಿ ಸೂಟ್ ಆಗ್ತೈತೆ. ಬಟ್ ಏನಂದ್ರೆ ಇದನ್ನ ನಾವು ಬೈ ಮಾಡಲಿಲ್ಲ, ಬೇರೆಯವ್ರು ಬೈ ಮಾಡಿದ್ದಾರೆ ಅಷ್ಟೇ. ಸೊ ಇವತ್ತಿನ ಟಾಸ್ಕು ನಮ್ದೆ ಈ ಗಾಡಿ ಓಡಿಸೋದಲ್ಲ ನಮ್ಮ ಟಾಸ್ಕು. ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡಿ ಇವತ್ತಿನ ಔಟ್ಪುಟ್ ಯಾವ ರೀತಿ ಕೊಡ್ತೀನಿ ಅನ್ನೋದೇ ನಮ್ಮ ಟಾಸ್ಕು. ಇಲ್ಲಿ ಓಡಿಸೋದನ್ನು ಇಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದೆ, ಈ ಸದನ್ನು ಅದೇ ಸೇಮ್ ಪ್ಲೇಸ್ಗೆ ಬಂದಿದ್ದೀನಿ. ಗಾಡಿ ಹಿಂಗ ಹಾಕೊಂಡ್ರೇನೆ ಬೆಟರ್. ಸೊ ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಪೋ ಚಾನಲ್ ಕಡೆಯಿಂದ. ಇವತ್ತು ನೀವು ನೋಡ್ತಾ ಇರುವಂತದ್ದು KTM ನ ತುಂಬಾ ಸ್ಪೆಷಲ್ ಬೈಕ್ ಆದಂತ KTM ಡ್ಯೂಕ್ 200 ನ. ಈ ಒಂದು 200 ನಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಮತ್ತು ಏನೇನು ಇದರ ಸ್ಪೆಸಿಫಿಕೇಶನ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ನೋಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ತಕ್ಷಣ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಬೈಕ್ನ ಚಾರ್ಸಿ ಏನಿದೆ ಇದು 4 ಪಾರ್ಟ್ ಆಗಿ ಬಂದಿರುವಂಥದ್ದು. ಏನಕ್ಕಂದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಪಾರ್ಟ್ ಬೇರೆ ಮತ್ತೆ ಈ ಪಾರ್ಟ್ ಬೇರೆ. ಇಲ್ಲಿ ಸ್ಕ್ರೂ ಇಂದ ಫಿಟ್ ಮಾಡಿದ್ದಾರೆ. ಕಂಪ್ಲೀಟ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ, ಬಟ್ ಏನೂ ಆಗೋದು ಬೇಡ, ಬಟ್ ಕಂಪ್ಲೀಟ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ಈ ಒಂದು ಸ್ಪೇರ್ಸ್ನ ಆರಾಮಾಗಿ ಕಡಿಮೆ ಬೆಲೆಯಲ್ಲಿ ನೀವು ರಿಪೇರ್ ಮಾಡ್ಕೊಬೋದು. ಜೊತೆಗೆ ಮೇನ್ ಈ ಒಂದು ಬೈಕ್ನಲ್ಲಿ ಇವಾಗ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಇದರ ಒಂದು ಡೇ LED ಲೈಟ್ ಇರುವಂಥದ್ದು. ಜೊತೆಗೆ ಇದರ ಫ್ರಂಟ್ ಲುಕ್ ಏನಿದೆ ಇದು 390 ಮತ್ತು 790ಯ ಒಂದು ಲುಕ್ ಆಗಿರುವಂಥದ್ದು. ಯಾಕಂದರೆ ಈ ಲುಕ್ನ ಕೊಟ್ಟಿರಲಿಲ್ಲ, ಬಟ್ ಇದರಲ್ಲಿ ಮತ್ತೆ ಈ ಒಂದು 2024ನಲ್ಲಿ ಮತ್ತೆ ಇನ್ನೊಂದು ಸತ ಅಪ್ಗ್ರೇಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಆದಷ್ಟು ಈ ಒಂದು KTM ಅವರು ಅಷ್ಟಾಗಿ ಅಪ್ಡೇಟ್ ಮಾಡೋದು ಡೌಟೇ. ಯಾಕಂದರೆ ಇವರು 2 ವರ್ಷ ಇಲ್ಲ ಒಂದು 3 ವರ್ಷ 4 ವರ್ಷಕ್ಕೇನೆ ಅಪ್ಡೇಟ್ ಮಾಡೋದು, 1 ವರ್ಷಕ್ಕೆಲ್ಲ ಅಪ್ಡೇಟ್ ಮಾಡಲ್ಲ ಅನ್ಕೊಂತೀನಿ. ನಿಮಗೆ ಒಂದು ಕಂಫರ್ಟ್ ಆದಂಥ ಹ್ಯಾಂಡ್ಲ್ ಬಾರ್ ಸಿಗ್ತಾ ಇರುವಂಥದ್ದು ಇದು. ಯಾಕಂದರೆ ನಾವು ಈಗ ಒಂದು ವಿಡಿಯೋನಲ್ಲಿ ಬೈಕ್ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ಬೇರೆ ಬೈಕ್ಗಳಿಗೆ ಕಂಪೇರ್ ಮಾಡಬೇಕು ಅಂತಂದರೆ ಅದು ಯಾವ ಸೆಗ್ಮೆಂಟಲ್ಲಿದೆ ಬೈಕು, ಈ ಒಂದು ಬೈಕ್ಗೆ ಪಕ್ಕ ಕಾಂಪಿಟೇಟರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಕಂಪೇರ್ ಮಾಡಬೇಕು. ಏನಕ್ಕಂದರೆ ಈ ಬೈಕ್ನ NS ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದಂದರೆ ಒಂದು ಕಂಫರ್ಟ್ ಬೈಕ್ ಇದು, ಬಟ್ ಅದು ಬಂದು ನೇಕೆಡ್ ಸ್ಪೋರ್ಟ್ಸು. ಬಟ್ ಇದು ಫುಲ್ಲಿ ಕಂಫರ್ಟಬಲ್ ಬೈಕ್ ಇರುವಂಥದ್ದು, ಫ್ಯಾಮಿಲಿ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು ಇದೆ. ಸೊ ಅವೆಲ್ಲ ಅಂತಂದರೆ ನೇಕೆಡ್ ಸ್ಪೋರ್ಟ್ಸ್ ಇರುವಂಥವು. RC 200 390 ಎಲ್ಲ ಏನು ಬರ್ತವೆ ಅವೆಲ್ಲ ಏನಂದರೆ ನೇಕೆಡ್ ಸ್ಪೋರ್ಟ್ಸ್ ಇರುವಂಥದ್ದು, ತುಂಬ ಅನ್ಕಂಫರ್ಟಬಲ್ಲು.
ಒಂದು ಸೀಟ್ ಇಂದ ಮತ್ತೊಂದು ಸೀಟ್ಗೆ ಹೆವಿ ಗ್ಯಾಪ್ ಇರುತ್ತೆ ಅಲ್ಲಿ. ಪಿಲ್ಲೋ ಸೀಟ್ ಏನಂದ್ರೆ ಇರುತ್ತಲ್ಲ ಆ ಸೀಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ಇದ್ರ ಬಗ್ಗೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತಲ್ಲ, ಇದು ಸೀಟ್ ಕಂಫರ್ಟಬಲ್ ತುಂಬಾ ಇದೆ ಇದ್ರಲ್ಲಿ. ಗಾಡಿನಲ್ಲಿ ಇದು ಇರಲಿಲ್ಲ, ಬಟ್ ಈ ಒಂದು ಅಪ್ಡೇಟ್ ನಂತರ ಇಲ್ಲಿ ಹ್ಯಾಂಡ್ಲ್ ಬಾರ್ ಕೊಟ್ಟಿರುವಂತದ್ದು, ಬ್ಯಾಕ್ ಹ್ಯಾಂಡ್ಲ್ ಬಾರ್. ಇದರಿಂದ ನಿಮ್ಗೆ ಏನಾದ್ರು ಸ್ಪೇಸ್ ಶಾಕ್ ಆಗಿಲ್ಲ ಅಂತ ಅಂದ್ರೆ ನೀವು ಈ ಮೆಟಲ್ ಮೇಲೆ ಕುತ್ಕೊಬಹುದು ಹೊರತು ಲೈಟ್ಗೆ ಯಾವುದೇ ರೀತಿ ಅಂದ್ರೆ ಟೈಲ್ ಲೈಟ್ ಏನಿದೆ, ಈ ಟೈಲ್ ಲೈಟ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಏನು ಆಗೋದಿಲ್ಲ. ಇನ್ನು ಮೀಟರ್ ಬೋರ್ಡ್ ಬಂದ್ರೆ ನಮ್ಗೆ ಇಲ್ಲಿ RPM ನೋಡಕ್ ಸಿಗ್ತಾ ಇದೆ, ಜೊತೆಗೆ ಗೇರ್ ಇಂಡಿಕೇಟರ್ ಸಿಗ್ತಾ ಇದೆ, ಸ್ಪೀಡ್ ಇಂಡಿಕೇಟರ್, ಮತ್ತೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ತೋರಿಸ್ತಾ ಇದೆ. ಫ್ಯೂಲ್ ಗೇಜ್ ಮತ್ತೆ ಟೆಂಪರೇಚರ್ ಸಿಗ್ತಾ ಇರುವಂತದ್ದು, ಮತ್ತೆ ಟೈಮಿಂಗ್ಸ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಒಂದು RPM ಅಲರ್ಟ್, ಮತ್ತೆ ABS, ಇಂಡಿಕೇಟರ್, ಮತ್ತೆ ಸ್ವಿಚ್ ಆಫ್ ಆಗಿದೆ, ಕಿಲ್ ಸ್ವಿಚ್ ಅಂತ ಆನ್ ಆದ್ರೆ. ಸೊ ಇದು ಬಂದು ಫ್ಯೂಲ್ ಇಂಜೆಕ್ಷನ್ ಸೌಂಡ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಸೊ ಫ್ಯೂಲ್ ಇಂಜೆಕ್ಷನ್ ಸೌಂಡ್ ಕೇಳಿಸ್ಕೊಂಡ್ರಿ ಅನ್ಸ್ತದೆ. ನೆಕ್ಸ್ಟ್ ಸರ್ವಿಸ್ಗೆ ಬಂದಿದೆ, ಅದಕ್ಕೋಸ್ಕರ ಸರ್ವಿಸ್ ಇಂಡಿಕೇಶನ್ ತೋರಿಸ್ತಾ ಇದೆ. ಸೈಡ್ ಸ್ಟ್ಯಾಂಡ್ ಎತ್ತಿ ತೋರಿಸ್ತೀನಿ ನಾನು. ಮತ್ತು ಇದರಲ್ಲಿ ಇರುವಂತ ಸ್ವಿಚ್ಗಳಿಗೆಲ್ಲವೂ ಕೂಡ LED ಅಂದ್ರೆ LED ಲೈಟಿಂಗ್ ಇರುವಂತದ್ದು. ಸೊ ಅದೊಂದು ನೈಟ್ ಫುಟೇಜ್ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸೈಡ್ ಸ್ಟ್ಯಾಂಡ್ ಎತ್ತಿದ್ ಕೂಡ ನಿಮ್ಗೆ ಸರ್ವಿಸ್ ಆವಾಗಲೇ ತೋರಿಸ್ತೈತಲ್ಲ, ಸರ್ವಿಸ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಂಜಿನ್ ಆನ್ ಆಗಬೇಕು, ABS ಆನ್ ಅಲ್ಲಿದೆ. ಮತ್ತೆ ಇದರಲ್ಲಿ ಮೂಡ್ ಬಂದು ಯಾವ್ಯಾವಿದೆ, ಸರ್ವಿಸ್ ಟೈಮು, ಅವರೇಜ್ ಸ್ಪೀಡು, ಟೈಮ್ ಟ್ರಿಪ್ಪು, ರೋಡು, ಸೈಡ್ ಸ್ಟ್ಯಾಂಡ್. ಸೊ ಇದಿಷ್ಟೇ ಇರೋದು. ಸೊ ಇದರಲ್ಲಿ ಯಾವುದು ಡೆಡಿಕೇಟೆಡ್ ಮೂಡ್ಸ್ ಅಂತ ಏನು ಹೇಳ್ಕೊಟ್ಟಿಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಬರೋದಾದ್ರೆ ಇದರಲ್ಲಿ ಟ್ವಿನ್ LED ಲೈಟ್ ಸಿಗ್ತಾ ಇರುವಂಥದ್ದು, ಟ್ವಿನ್ LED ಲೈಟ್ಸು. ಮತ್ತು ಈ ಒಂದು ಫ್ರೇಮ್ ಏನಿದೆಯಲ್ಲ, ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು. ಫುಲ್ ಟಾಪ್ ಟು ಎಡ್ಜ್ ನಿಮಗೆ ಒಂದು ಒಳ್ಳೆ ಸೇಫ್ ಇರುವಂಥದ್ದು ಈ ಒಂದು ಹೆಡ್ಲೈಟು. ಸೊ ಟೈಲ್ ಲ್ಯಾಂಪ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸೊ ಬ್ಯಾಕಲ್ಲಿ ಕೂಡ ನಮಗೆ LED ಇಂಡಿಕೇಟರ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲೂ ಕೂಡ ಒಂದು ನಂಬರ್ ಪ್ಲೇಟ್ಗೆ ನಿಮ್ಗೆ ಕಾಣಿಸ್ತಾ ಇರುವಂಥದ್ದು LED ಬ್ಲಿಂಕ್ ಆಗ್ತಿದೆ ಅಲ್ಲಿ. ಸೊ ಬ್ಯಾಕ್ ಟೈರ್ ಏನಿದೆ ವಿಡ್ತ್ ಮಾತ್ರ ಅಗಲ ಇದೆ, ಬಟ್ ಬ್ಯಾಕು ಫ್ರಂಟು ಎರಡೂ ಕೂಡ ಸೇಮ್ ಲೆಂತ್ ಇರುವಂಥ ಟೈರ್ ಆಗಿರುವಂಥದ್ದು. ವಿಡ್ತ್ ಅಲ್ಲಿ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ, ಬಟ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಅಲಾಯ್ ವೀಲ್ಸು ಸೇಮ್ ಆಗಿರುವಂಥದ್ದು. ಅಲಾಯ್ ವೀಲ್ಸ್ ಆಗಿರ್ಬೋದು ಮತ್ತು ಟೈರ್ ಸೈಜ್ ಆಗಿರ್ಬೋದು, ಬಟ್ ಫ್ರಂಟಲ್ಲಿರುವಂಥ ಡಿಸ್ಕ್ ಸೈಜ್ ಮಾತ್ರ ಚೇಂಜ್ ಇದೆ. ಮತ್ತು ಈ ಒಂದು ಇಂಜಿನ್ ಬಗ್ಗೆ ಮಾತಾಡೋದಾದರೆ 4 ಸ್ಟ್ರೋಕು BS6 ಮತ್ತು FI ಇಂಜಿನ್ ಆಗಿರುವಂಥದ್ದು. ಅದರ ಜೊತೆಗೆ ಇದು ಫುಲ್ಲಿ ಕಂಫರ್ಟಬಲ್ ಮಾಡಿರುವಂಥದ್ದು. ಫಸ್ಟ್ ಇದ್ದಂಥ ಇಂಜಿನ್ಗಳು ಸ್ವಲ್ಪ ದೊಡ್ಡ ಇದ್ದವು, ವೈಡ್ ಇದ್ದಂಥದ್ದು, ಬಟ್ ಇದು ಫುಲ್ಲು ಕಂಫರ್ಟಬಲ್ ಆಗಿ ಮಾಡಿರುವಂಥ ಇಂಜಿನ್ ಆಗಿರುವಂಥದ್ದು ಇದು. ಮತ್ತು ಈ ಒಂದು ಇಂಜಿನ್ಗೆ ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಕೂಡ ಇರುವಂಥದ್ದು, ಜೊತೆಗೆ ಏರ್ ಕೂಲಿಂಗ್ ಮತ್ತು ಲಿಕ್ವಿಡ್ ಕೂಲಿಂಗ್ ಎರಡನ್ನೂ ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಫ್ಯಾನ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಇನ್ಬಿಲ್ಟ್ ಕಾಣಿಸಲ್ಲ, ಬಟ್ ಫ್ಯಾನ್ ಇದೆ ಇಲ್ಲಿ. ಅದ್ರ ಜೊತೆಗೆ ನಿಮಗೆ ಲಿಕ್ವಿಡ್ ಕೂಲಿಂಗು, ಈ ಒಂದು ಲಿಕ್ವಿಡ್ ಕೂಲಿಂಗ್ ಎಲ್ಲಿದೆ ಅಂದರೆ, ಸೊ ಕೂಲೆಂಟ್ ಆಯಿಲ್ದು ಇಲ್ಲಿದೆ ನೋಡಿ. ನಿಮಗೆ ಕೂಲೆಂಟ್ ಆಯಿಲ್ ಇಲ್ಲ ಹಾಕೊಳ್ಬೋದು. ಇನ್ನು ಫ್ರಂಟ್ ಸಸ್ಪೆನ್ಷನ್ ವಿಷಯಕ್ಕೆ ಬರೋದಾದರೆ WPS ಸಸ್ಪೆನ್ಷನ್ನ ಇದರಲ್ಲಿ ಯೂಸ್ ಮಾಡಿರುವಂಥದ್ದು. ಒಂದು ಒಳ್ಳೆಯ ಕ್ವಾಲಿಟಿಯ ಆಫ್ ರೋಡಿಂಗನ್ನು ನೀವು ಈ ಒಂದು ಬೈಕ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ WP ಸಸ್ಪೆನ್ಷನ್ನು ಬ್ಯಾಕಲ್ಲಿ ನಿಮಗೆ ಮೋನೋ ಸಸ್ಪೆನ್ಷನ್ ಸಿಗ್ತಾ ಇರುವಂಥದ್ದು, ತುಂಬ ಬಟರ್ ಸ್ಮೂತ್ ಇರುವಂಥದ್ದು. ಯಾಕಂದರೆ ಅಷ್ಟು ಕಂಫರ್ಟಬಲ್ ಇದೆ, ಯಾವುದೇ ಕುದುಕಲಲ್ಲಿ ಬಿಟ್ಟರು ಅಷ್ಟೊಂದು ಫೀಲ್ ಆಗಲ್ಲ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಯಾವುದು ಕೂಡ ಅಷ್ಟೊಂದು ಫೀಲ್ ಆಗಲ್ಲ. ಈ ಒಂದು ಬೈಕ್ನ ಬಾಡಿ ಏನಿದೆ ಅದು ಕಂಪ್ಲೀಟ್ ಪೆಟ್ರೋಲ್ ಅಂದರೆ ಫ್ಯೂಲ್ ಟ್ಯಾಂಕ್ ಬಾಡಿ ಏನಿದೆ ಇದು ಮಾತ್ರ ಕಂಪ್ಲೀಟ್ ಮೆಟಲಿಂದ ಆಗಿರುವಂಥದ್ದು. ಸೌಂಡ್ ಕೇಳ್ಬೋದು. ಸೊ ಇದೆಲ್ಲ ಫೈಬರೇನೆ. ಇನ್ಬಿಲ್ಟ್ ಆಗಿ ಸಿಗ್ತಾ ಇರುವಂಥ ಒಂದು ಏನೇನು ಎಕ್ವಿಪ್ಮೆಂಟ್ ಇನ್ಬಿಲ್ಟ್ ಆಗಿ ಸಿಗುತ್ತೆ ಅಂದರೆ ಮಿರರ್ ಸಿಗುತ್ತೆ, ಜೊತೆಗೆ ಇಂಜಿನ್ ಗಾರ್ಡ್ಸ್ ಕೂಡ ನಿಮಗೆ ಇನ್ಬಿಲ್ಟ್ ಆಗಿ ಸಿಗುತ್ತೆ. ನೀವು ಯಾವುದೇ ರೀತಿಯಾದ ಒಂದು ಸಪ್ರೇಟ್ ಬೈಯಿಂಗ್ ಮಾಡುವಂಥದ್ದು ಏನಿಲ್ಲ, ಇನ್ಬಿಲ್ಟ್ ಆಗಿ ಸಿಗುತ್ತೆ ಅದು ಕೂಡ. ಸೊ ನಿಮಗೆ ಸಪ್ರೇಟ್ ಆಗಿ ಅಂದರೆ ಅಡಿಷ್ನಲ್ ಇದೊಂದು ಇರುತ್ತೆ ಅನಿಸುತ್ತೆ. ಮತ್ತು ನಿಮಗೆ ಈ ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದರೆ 155 mm ಸಿಗುತ್ತೆ.
ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಕೊಬೋದು. ಸೊ ಈ ಒಂದು ಬೈಕ್ನಲ್ಲಿ ಡ್ಯುಯಲ್ ಟ್ಯೂನ್ ಅಡಿಷನ್ ಅಂದರೆ 2 ಕಲರ್ ಸಿಗ್ತಾ ಇರುವಂಥದ್ದು. ಒಂದು ಎಲೆಕ್ಟ್ರಾನಿಕ್ ಆರೆಂಜು ಮತ್ತು ಇನ್ನೊಂದು ಸಿಲ್ವರ್ ಎಲೆಕ್ಟ್ರಾನಿಕ್ ಅಂತ ಹೇಳಿ 2 ಕಲರ್ ಸಿಗ್ತಾ ಇರುವಂಥದ್ದು. ಹೋಗ್ತಾನೆ ಅಂತೋಡ ಇಲ್ಲಿ ಫ್ರಂಟಲ್ಲಿ ಹೆಲ್ಮೆಟ್ ಇಟ್ಕೊಂಡು ಹೋಗಮ್ಮ ಅಂದರೆ ಇದು ಯಾಕೋ ಸರಿ ಬರಲಿಲ್ಲ. ಫ್ರಂಟಲ್ಲಿ ಹೆಲ್ಮೆಟ್ ಇಕ್ಕೋಕೆ ಇದು ನಮ್ಮ ಗಾಡಿ ಎಷ್ಟು ಕಂಫರ್ಟಬಲ್ ಇಲ್ಲಲ್ಲ ಫ್ರಂಟ್. ಸೊ ಲೀನಿಂಗ್ ಮಾತ್ರ ಸಖತ್ತಾಗಿ ಮಾಡ್ಬೋದು, ಕಾರ್ನರಿಂಗ್ ಲೀನಿಂಗ್ ಇಲ್ಲ. ಬ್ರೇಕ್ ಬಗ್ಗೆ ಮಾತ್ರ ಇನ್ನೊಂದು ಮಾತೇ ಇಲ್ಲ. ಬ್ರೇಕ್ ಅಂತೂ ಅಷ್ಟೊಂದು ಸಖತ್ತಾಗಿ ಹಿಡಿತದೆ, ನನಗಂತೂ ತುಂಬಾ ಇಂಪ್ರೆಸಿವ್ ಅನಿಸ್ತು. ಮತ್ತೆ ಇದರಲ್ಲಿ ಮೋಟೋ ABS ಇರುವಂತದ್ದು. ಈ ಒಂದು ಮೋಟೋ ABS ಏನಪ್ಪಾ ಅಂತಂದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಬ್ಯಾಕ್ ವೀಲ್ ನ ಕಂಟ್ರೋಲ್ ಮಾಡಕ್ ಸಿಗುತ್ತೆ, ಬ್ರೇಕ್ ಕಂಟ್ರೋಲಿಂಗ್ಗೆ. ಸೊ ಅದರಿಂದ ನಾವು ಅಂದ್ರೆ ಸ್ಟಂಟ್ಸ್ ಏನಾದ್ರು ಮಾಡ್ಬೇಕಾದ್ರೆ ತುಂಬಾ ಉಪಯೋಗ ಆಗುತ್ತೆ. ಬಟ್ ಈಗ ನಾವು ಯಾವ್ದು ಸ್ಟಂಟ್ ಮಾಡಲ್ಲ, ಸ್ಟಂಟ್ಸ್ ಮಾಡೋರಿಗೆ ತುಂಬಾ ಉಪಯೋಗ ಆಯ್ತದೆ. ಹೆಣ್ಮಗು ಮಾಡೋರಿಗೆ ಜೊತೆಗೆ ಈ ಒಂದು ಅಂದ್ರೆ ನಾವೇನಾದ್ರು ಡ್ರಿಫ್ಟ್ ಏನಾದ್ರು ಮಾಡ್ಬೇಕು ಅಂದಾಗ ಆ ಒಂದು ಮೋಟೋ ABS ಏನಿದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ನಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.